ಇಡೀ ತಂಡ ಸರ್. ಇವತ್ತು ಪ್ರತಿಯೊಬ್ಬರ ಶ್ರಮ, ಮಿತ್ರ ಇರ್ಬೋದು, ಎಲ್ಲರೂ ಇರ್ಬೋದು. ಏನು ಯುವ ನಟ ನಮ್ಮ ಶಿಶಿರ್ ಇರ್ಬೋದು, ರಾಕೇಶ್ ಅಡಿಗ ಇರ್ಬೋದು, ಈ ಪ್ರತಿಯೊಬ್ಬರ ಹೆಸರು ಹೇಳ್ತಾರೆ, ನಮ್ಮ ಭಾವನೆ ಇರ್ಬೋದು, ನಮ್ಮ ಈಗ ತಾವೆಲ್ಲರಿಗೂ ಗೊತ್ತು ನಿಂಗವ್ವ ಸಾಂಗ್ ಕೇಳ್ತಾ ಇದ್ದೀರಾ, ರಚಿತಾ ಇರ್ಬೋದು. ಏನ್ ಸರ್ ಇದು ಪರ್ಫಾರ್ಮೆನ್ಸ್, ರಾಜ್ಬಿ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್. ಇವತ್ತು ನಾನು ಆ ಒಂದು ಪ್ರತಿಯೊಬ್ಬರ ದುರ್ದಂತ ಶ್ರಮ ವ್ಯರ್ಥ ಆಗ್ಬಾರ್ದು ಅಂತ ಹೇಳಿ ನಾನು ಕೆಲವು ಸತಿ ಸಿಕ್ ಮಾಡ್ಕೊಂಡಿದ್ದೀನಿ. ಕಣ್ಣಲ್ಲಿ ನೀರು ಹಾಕಿದ್ದು ನಿಜವಾಗ್ಲು. ಯಾಕಂದ್ರೆ 14 ವರ್ಷ ಆದ್ಮೇಲೆ ಈ ಸಿನಿಮಾ ಮಾಡಿದೆ, ಎಲ್ಲಿ ಹೆಸರು ಕಳ್ಕೊಂಡ್ಬಿಡ್ತೀನಿ ಅಂತ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತದೆ ಸರ್. ಅಷ್ಟೇ, ಬೇರೆ ಏನಿಲ್ಲ. ನಾನು ಮುಂದ್ಕಂತಿದ್ದೀನಿ ಸರ್, ಮತ್ತೆ ನನ್ನ ಹೆಸರು ಕೆಡಬಾರ್ದು, ಅಮ್ಮ ವ್ಯರ್ಥ ಆಗ್ಬಾರ್ದು. ಒಂದೇನು ಒಂದು ದೃಷ್ಟಿಯಿಂದ ಖುಷಿ ಆಯ್ತು. ಆ ಒಂದು ಟ್ರೈಲರ್ ನೋಡಿ ಗಣೇಶ್ ಅವರು, ಸ್ವಾಮಿ ಅವರು, ನಮ್ಮ ಮಾಸ್ತಿ ಅವರು ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಜಾಸ್ತಿ ಹೇಳಕ್ ಹೋಗಲ್ಲ. ದಯವಿಟ್ಟು ತಾವೆಲ್ಲರೂ ಏನು ಅಭಿಮಾನಿ ಕೂಡ ಬಂದಿದ್ದಾರೆ, ಯಾರೇ ಆಗಲಿ ಪೈರೇಸಿ ಮಾಡ್ದಂತಾರಲ್ಲ. ಯಾಕಂದ್ರೆ ನಮ್ಮ ಶ್ರಮ 2 ವರ್ಷ ಶ್ರಮ ಹಾಳಾಗೋಗ್ಬಾರ್ದು ಅಂತವ್ರು ಹಿಡಿದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಿಡಿಸಿ ಬಳಿ ಕಳಿಸ್ತಾನ. ದಯವಿಟ್ಟು ಏನು ಜನವರಿ 23/1/2026 ಅಂತ ತೆರೆಗೆ ಬರ್ತದೆ, ಎಲ್ಲರೂ ಚಿತ್ರಮಂದಿರಿಗೆ ಹೋಗಿ ನೋಡಿ. ನೀವು ನೋಡಿದ ಮನೆ ಹೇಳ್ತೀರಾ, ನಿಮ್ಮ ಪಕ್ಕದ ಮನೆಗೆ ಹೇಳ್ತೀರಾ, ಅದೇ ರೀತಿ ಎಲ್ಲ ಸ್ನೇಹಿತರುಗಳಿಗೆ ಹೇಳ್ತೀರಾ ಅಂತ ಒಂದು ಕಥೆ ಇದು. ದಯವಿಟ್ಟು ಯಾರೋ ಪೈರಸಿ ಮಾಡಬೇಡಿ. ನಮ್ಮ ಶ್ರಮ ವ್ಯರ್ಥ ಆಗುತ್ತೆ. ನಿಜವಾಗಲು 2 ವರ್ಷ ಕಷ್ಟ ಬಿದ್ದಿರ್ತೀವಿ. ದಯವಿಟ್ಟು ಎಲ್ಲ ಚಿತ್ರಮಂದಿರಿಗೆ ಹೋಗಿ ನೋಡಿ. ಇವತ್ತೇನು ನಮ್ಮ ಹಿಂದೆ ದುನಿಯಾ ವಿಜಯ್ ಸರ್, ಸಲಗ ಭೀಮಾ, ಇವೆಲ್ಲಕ್ಕಿಂತ ಮೀಸಂತ ಈ ಲ್ಯಾಂಡ್ ಲಾರ್ಡ್ ಅವರ ಇತಿಹಾಸ ಕೂಡ ಸೇರ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ತಿಳಿಸ್ತಾ ತಮ್ಮೆಲ್ಲರೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.